ನಮಸ್ಕಾರ ಸ್ನೇಹಿತರೆ. ಈ ಭೂಮಿ ಕೇವಲ ಮಣ್ಣಿನಿಂದ ನಿರ್ಮಿತವಾಗಿಲ್ಲ. ಇದು ತಪಸ್ಸಿನ ಉಸಿರಿನಿಂದ, ಭಕ್ತಿಯ ಅಶ್ರುಗಳಿಂದ, ಗುರುವಿನ ಪಾದ ಸ್ಪರ್ಶದಿಂದ ಪಾವನವಾದ ಭೂಮಿ. ಕರ್ನಾಟಕದ ಇತಿಹಾಸದ ಪುಟಗಳಲ್ಲಿ ವಿಜಯಪುರ ಜಿಲ್ಲೆಯ ಹೃದಯ ಭಾಗದಲ್ಲಿ ತಾಳಿಕೋಟೆ ಎಂಬ ಪುಣ್ಯ ಕ್ಷೇತ್ರದಲ್ಲಿ ಒಂದು ದಿವ್ಯ ಶಕ್ತಿ ಮೌನವಾಗಿ ಉಸಿರಾಡುತ್ತಿದೆ. ಅದು ದೇವಾಲಯ ಮಾತ್ರವಲ್ಲ, ಅದು ನಂಬಿಕೆಯ ಆಧಾರ, ಅದು ಆತ್ಮಕ್ಕೆ ದಾರಿ ತೋರಿಸುವ ಬೆಳಕು. ಅದು ಶ್ರೀ ಕಾಸ್ಗತೇಶ್ವರ ದೇವಸ್ಥಾನ. ಇಲ್ಲಿ ಕಲ್ಲುಗಳು ಮಾತಾಡುತ್ತವೆ, ಗೋಪುರಗಳು ಕತೆ ಹೇಳುತ್ತವೆ ಮತ್ತು ಪ್ರತಿಯೊಂದು ಗಂಟೆ ನಾದವು ಮಾನವನ ಹೃದಯವನ್ನು ಶಿವನತ್ತ ಕರೆದೊಯ್ಯುತ್ತದೆ. ಇಂದು ನಾವು ಕೇವಲ ಒಂದು ದೇವಸ್ಥಾನವನ್ನು ನೋಡಲು ಬಂದಿಲ್ಲ. ಇಂದು ನಾವು ಒಂದು ಅದ್ಭುತ ಪರಂಪರೆಯನ್ನು, ಒಂದು ತಪಸ್ಸಿನ ಕಥೆಯನ್ನು, ಒಂದು ಜೀವಂತ ಇತಿಹಾಸವನ್ನು ಅನುಭವಿಸಲು ಬಂದಿದ್ದೇವೆ. ಬನ್ನಿ, ಭಕ್ತಿ, ಇತಿಹಾಸ ಮತ್ತು ಅದ್ಭುತದ ಸಂಗಮ ಇದು ಶ್ರೀ ಕಾಸ್ಗತೇಶ್ವರ ದೇವಸ್ಥಾನದ ಕತೆ. ಕಾಸ್ಗತೇಶ್ವರ ಪದದ ಶಬ್ದಶಃ ಅರ್ಥವನ್ನ ನೋಡುವುದಾದರೆ, ಗುರುವಿಲ್ಲದೆ ಸ್ವಯಂ ಸಾಧನೆಯ ಮೂಲಕ ಆತ್ಮಶಕ್ತಿ ಪಡೆದ ಗುರು ಎಂದರ್ಥವಾಗುತ್ತದೆ. ಗುರುವಿಲ್ಲದೆ ಸ್ವಯಂ ಸಾಧನೆಯ ಮೂಲಕ ಆತ್ಮಶಕ್ತಿ ಪಡೆದ ಗುರು ಅಂತ ಆಗುತ್ತೆ. ಅಥವಾ ಇನ್ನೊಂದು ಅರ್ಥದಲ್ಲಿ ನೋಡೋದಾದ್ರೆ, ಸ್ವತಃ ಆಧ್ಯಾತ್ಮಿಕ ಪರಿಪೂರ್ಣತೆ ಪಡೆದ ಶಕ್ತಿ ಅಂತನೂ ಕೂಡ ಆಗುತ್ತೆ. ಈ ಪೀಠವು ಹಲವು ಪೀಠಾಧಿಪತಿಗಳನ್ನು ಕಂಡಿತು. ಇಂದಿನ ಕಾಲದಲ್ಲಿ 13ನೇ ಪೀಠಾಧಿಪತಿ ಶ್ರೀ ಕಾಸ್ಗತೇಶ್ವರ ಸ್ವಾಮಿಗಳು ಮತ್ತು ಅವರ ನಂತರ 14ನೇ ಪೀಠಾಧಿಪತಿಗಳಾಗಿ ಶ್ರೀ ವಿರಕ್ತ ಮಹಾಸ್ವಾಮಿಗಳು ಇದನ್ನು ಮುಂದುವರಿಸಿದರು. ಶ್ರೀ ಕಾಸ್ಗತೇಶ್ವರ ಮಹಾಸ್ವಾಮಿಗಳು ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಭಾಗದ ಭಕ್ತರೊಬ್ಬರು. ನಡೆದಾಡುವ ದೇವರಂತೆ ಪೂಜ್ಯ ಏಕತೆಯ ಗುರು ಎಂದು ಆರಾಧಿತರು. ಅವರು 1863ರಲ್ಲಿ ಬಾಗಲಕೋಟೆ ಜಿಲ್ಲೆಯ ಸಿರೂರು ಗ್ರಾಮದ ಸಂಗಯ್ಯ ಮತ್ತು ನೀಲಮ್ಮ ದಂಪತಿಯ ಪುತ್ರನಾಗಿ ಜನಿಸುತ್ತಾರೆ. ಬಾಲ್ಯದಲ್ಲಿ ಆಧ್ಯಾತ್ಮ ಮತ್ತು ಯೋಗದ ಹಾದಿಯಲ್ಲಿ ತೊಡಗಿದ್ದರು. ಮುಂದೆ ಅವರು ಈ ಮಠದ 13ನೇ ಪೀಠಾಧಿಪತಿಯಾಗಿ ಮಹಾಸ್ವಾಮಿ ಪದವಿಗೆ ಆಯ್ಕೆಯಾದರು. ಅವರು ಲೋಕ ಸಂಚಾರದಲ್ಲಿ ಜನರನ್ನು ಆಧ್ಯಾತ್ಮದ ಶಕ್ತಿಗೆ ಆಕರ್ಷಿಸಿದರು. ಇದು ಜನರ ಜೀವನದಲ್ಲಿ ಪವಿತ್ರತೆ ಮತ್ತು ಶಾಂತಿಯನ್ನು ತರಲು ಉದ್ದೇಶಿಸಿದ್ದು. ಬಹುಜನರು ಒಂದು ಮನೋಭಾವದಲ್ಲಿ ಆತ್ಮಶುದ್ಧಿ ಮತ್ತು ಶರಣ ಭಾವಕ್ಕೆ ನಿಂತರು. 13ನೇ ಪೀಠಾಧಿಪತಿಯವರು ಲಿಂಗೈಕ್ಯರಾದ ನಂತರ ಅವರ ಗದ್ದುಗೆಯನ್ನು ಅಲ್ಲಿಯೇ ನಿರ್ಮಿಸಲಾಯಿತು. ಇದು ಕಲ್ಲಿನ ಗದ್ದುಗೆಯಲ್ಲ, ಇದು ತಪಸ್ಸಿನ ಸಿಂಹಾಸನ. ಶ್ರೀ ಕಾಸ್ಗತೇಶ್ವರ ಸ್ವಾಮಿಗಳು ತಮ್ಮ ಜೀವನವನ್ನು ತ್ಯಾಗ, ಧ್ಯಾನ ಮತ್ತು ಸೇವೆಗೆ ಅರ್ಪಿಸಿ ಇಲ್ಲಿಯೇ ಆಸೀನರಾದರು. ಈ ಗದ್ದುಗೆ ಗುರುವಿನ ಶಕ್ತಿ ನೆಲೆಸಿರುವ ಸ್ಥಾನ, ಭಕ್ತರ ನೋವುಗಳಿಗೆ ಉತ್ತರ ಸಿಗುವ ಸ್ಥಳ. ಇಂದಿಗೂ ಇಲ್ಲಿ ಕುಳಿತು ಪ್ರಾರ್ಥಿಸಿದರೆ ಮನಸ್ಸಿಗೆ ಶಾಂತಿ, ಜೀವನಕ್ಕೆ ದಾರಿ ಸಿಗುತ್ತದೆ ಎನ್ನುವ ನಂಬಿಕೆ ಇದೆ. ಇದು ಅಧಿಕಾರದ ಚಿಹ್ನೆ ಅಲ್ಲ, ಇದು ತಪಸ್ಸಿನ ತೇಜಸ್ಸು. ಇದೇ ಶ್ರೀ ಕಾಸ್ಗತೇಶ್ವರ ಗದ್ದಿಗೆ. ಇವರ ನಂತರ ಪರಂಪರೆಯಂತೆ 14ನೇ ಪೀಠಾಧಿಪತಿಗಳಾಗಿ ಶ್ರೀ ವಿರಕ್ತ ಮಹಾಸ್ವಾಮಿಗಳು ಈ ಧಾರ್ಮಿಕ ಸೇವೆಯನ್ನು ಮುಂದುವರಿಸಿದರು ಮತ್ತು ಸದ್ಯಕ್ಕೆ ಶ್ರೀ ಸಿದ್ಧಲಿಂಗ ದೇವರು ಉತ್ತರಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇದು ಸ್ವಾಮೀಜಿಯವರು ಇರುವ ಮನೆ, ಸ್ವಾಮೀಜಿಯವರು ಬದುಕಿ ಬಾಳಿದ ಮನೆ. ಇದು ದೇವಸ್ಥಾನದ ಆವರಣದಲ್ಲೇ ಇರೋದು, ಅಂದರೆ ದೇವಸ್ಥಾನದ ಪಕ್ಕದಲ್ಲಿನೇ ಈ ಒಂದು ಮನೆ ಇರೋದು. ಇಲ್ಲಿನ ಪ್ರತಿಯೊಂದು ಪೂಜೆ, ಪ್ರತಿಯೊಂದು ಗಂಟೆ ನಾದ, ಪ್ರತಿಯೊಂದು ಉತ್ಸವ ಭಕ್ತರ ಮನಸ್ಸಿಗೆ ಶಾಂತಿಯನ್ನು ಹರಡುತ್ತದೆ. ವಿಶೇಷವಾಗಿ ಗೋಪಾಲ ಕಾವಲಿ ಉತ್ಸವ, ಹಾಲು, ಮೊಸರು, ತುಪ್ಪಗಳ ಮೂಲಕ ನಡೆಯುವ ಈ ಆಚರಣೆ ಭಕ್ತರಿಗೆ ಪಾಪ ಕ್ಷಮೆಯ ಮತ್ತು ಕೃಪೆಯ ಅನುಭವ ನೀಡುತ್ತದೆ. ಧರ್ಮದ ಹೆಸರಿನಲ್ಲಿ ಭೇದವಿಲ್ಲ, ಇಲ್ಲಿ ಎಲ್ಲರಿಗೂ ಆಶ್ರಯವಿದೆ. ಇದು ಶ್ರೀ ಕಾಸ್ಗತೇಶ್ವರ ದೇವಸ್ಥಾನದ ಮಹಿಮೆ. ಇಂದಿಗೂ ತಾಳಿಕೋಟೆಯ ಹೃದಯದಲ್ಲಿ ಈ ದೇವಾಲಯ ಮೌನವಾಗಿ ಹೇಳುತ್ತದೆ, ಭಕ್ತಿ ಇದ್ದರೆ ದಾರಿ ಸಿಗುತ್ತದೆ, ನಂಬಿಕೆ ಇದ್ದರೆ ದೇವರು ಕಾಣುತ್ತಾನೆ. ಇದು ಒಂದು ಕಥೆಯಲ್ಲ, ಇದು ಅನುಭವ, ಇದು ಇತಿಹಾಸವಲ್ಲ, ಇದು ಜೀವಂತ ದಿವ್ಯತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.